ನಮಸ್ಕಾರ ರೀ. ನಾವು ನಿಮ್ಮ ಹಾವೇರಿ ಯೂಟ್ಯೂಬರ್ ಸಂತೋಷ್ ಮತ್ತು ಪುನೀತ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋದು ಧಾರವಾಡ ಕೃಷಿ ಮೇಳ. ಬರ್ರಿ, ಏನೇನು ಹೊಸ ಟೆಕ್ನಾಲಜಿ ಬಂದೈತಿ, ಏನೇನು ಕೃಷಿ ಒಳಗೆ ಬೆಳವಣಿಗೆ ಆಗ್ಯಾವು ಎಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ. ಬರ್ರಿ. ಮಹಾದ್ವಾರದಾಗ ಎಲ್ಲರೂ ಸೆಲ್ಫಿ ತಕ್ಕೊಂಡು ನಿಂತಿದ್ರು. ಎಲ್ಲರಿಗೂ ಸೆಲ್ಫಿ ನಮಗೆ ಸ್ವಾಗತ ಮಾಡುತ್ತೆ. ನೋಡಿದ್ವಿ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಆಮೇಲೆ ಪೊಲೀಸರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ರೀ. ಯಾವ ಊರಿಂದ ಬಂದವ್ರಿಗೆ, ಬೇರೆ ಬೇರೆ ಕಡೆಯಿಂದ ಬಂದವ್ರಿಗೆಲ್ಲ ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಈ ಸೈಡ್ ಹೋದ್ರೆ ನಿಮಗೆ ವಸ್ತು ಪ್ರದರ್ಶನ ಐತಿ, ಈ ಸೈಡ್ ಹೋದ್ರೆ ಫಲಪುಷ್ಪ ಪ್ರದರ್ಶನ ಐತಿ ಅಂಥೇಳಿ ಫುಲ್ ನಮಗೆ ಇನ್ಫಾರ್ಮೇಷನ್ ಅಂತೂ ಭಾರಿ ಚಲೋ ಕೊಡಾಕತ್ತಿದ್ರಿ ಪೊಲೀಸರು. ಆಮೇಲೆ ಎಲ್ಲ ಕಡೆಯಿಂದನೂ ಜನ ಭಾಳ ಬಂದಿತ್ತು ರೀ. ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೀದರ್, ಗುಲ್ಬರ್ಗ, ರಾಯಚೂರು, ಬಾದಾಮಿ ಎಲ್ಲ ಕಡೆಯಿಂದನೂ ಜನ ಬಂದಿದ್ದಾರೆ ನೋಡ್ರಿ. ಹಂಗೆ ನೋಡಿದ್ವಿ. ಫಸ್ಟಿಗೆ ನಾವು ಎಂಟ್ರಿ ಕೊಟ್ಟಿದ್ದು, ಮತ್ತು ಹೊಟ್ಟೆ ಸುತ್ತ ಎಂಟ್ರಿ ಆಗಿತ್ತು. ಒಳಗೆ ಹೋದ್ವಿ ರೀ. ಹೋದ ತಕ್ಷಣ ಸಿರಿಧಾನ್ಯದ ದೋಸೆ ಸೆಂಟ್ರಿಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಅಲ್ಲೆಲ್ಲ ದೋಸೆ ಮಾಡೋದು ಹೆಂಗೆ, ಸಿರಿಧಾನ್ಯ ಹಿಟ್ಟು ಹೆಂಗೆ ಇದು ಮಾಡ್ತಾರೆ, ಯೂಸ್ ಹೆಂಗೆ ಮಾಡೋದು, ಜನ ಅದಕ್ಕೆ ಕ್ಯೂ ನಿಂತಿದ್ರು. ಅದ್ರಾಗ ಸಿರಿಧಾನ್ಯ ದೋಸೆ ನೋಡಿದ್ವಿ. ಆಮೇಲೆ ಕಿಚಡಿ, ಅದಕ್ಕೆ ತಕ್ಕಂಥ ಪಲ್ಯ, ಸಾರು, ಗೋಧಿ ಹುಗ್ಗಿ, ಆಮೇಲೆ ಅವರು ದೋಸೆ ಮಾಡೋದು ಹೆಂಗೆ ಅದ್ರದ್ದೆಲ್ಲ ತಿಳ್ಕೊಳಂತ ಹೋದ್ವಿ. ಅವರೆಲ್ಲ ಹೇಳಿದ್ರು ದೋಸೆ ಹಿಟ್ಟು ಹೆಂಗೆ ಎನಿಸ್ತಾರೆ, ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆಮೇಲೆ ಈ ಮಿಲೆಟ್ಗಳ ಬಗ್ಗೆ ಭಾರಿ ನಾವು ಅದ್ರ ಬಗ್ಗೆ ನೋಡಿದ್ದೀವಿ ರೀ ಅಲ್ಲಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಯೂನಿಟ್ ಒಳಗೂ ಒಂದು ಮಿಲೆಟ್ದು ಒಂದು ಮಿಲೆಟ್ ಮಿಕ್ಸ್ಚರರ್ ಇರ್ಬೋದು, ಒಂದು ಮಿಲೆಟ್ ಕುಡಿಯೋದಾದ್ರೂ ಇರ್ಬೋದು, ಅಥವಾ ಗೋಬಿ ಇರ್ಬೋದು, ಗೋಬಿ ಮಂಚೂರಿ ಇರ್ಬೋದು. ಈ ಥರ ಭಾರಿ ಚಲೋ ಇತ್ತು. ಅದ್ರಾಗ ಒಂದು ನಮ್ದು ಗಮನ ಸೆಳೆದಿದ್ದೆ ಅಂದ್ರೆ ಅಪ್ಪು ಕಿಚನ್ ಸೆಂಟ್ರ್ ಅಂತ ಹೇಳಿರಿ. ಅವರು ದೋಸೆ ಕೂಡ ಹಾಕ್ತಾಯಿದ್ರು. ಅಲ್ಲೊಂದು ನಾವು ದೋಸೆ ಒಂದು ಟೇಸ್ಟ್ ಮಾಡಿದ್ವಿ. ಒಳ್ಳೆ ಅವ್ರು ದಾವಣಗೆರೆಯವ್ರು ಇರೋಂಥ ಒಳ್ಳೆ ಚೆನ್ನಾಗಿತ್ತು ದೋಸೆ ಮಾತ್ರ. ಆಮೇಲೆ ರೇಟ್ಸ್ಗಳು ಕೂಡ ಭಾರಿ ರೀಸನೇಬಲ್ ಇದ್ದು ರೀ. ಯಾವೂ ಒಂದು 100, 200, 300 ಆ ಥರ ರೇಂಜ್ ಏನಿರಲಿಲ್ಲ. ಎಲ್ಲ ಒಂದು ಮಿಡಲ್ ಇವ್ರಿಗೆ ಆಗೋ ಹಂಗೆ ಚಲೋ ಇಟ್ಟಿದ್ರು. ಆಮೇಲೆ ಮಹಾರಾಷ್ಟ್ರೀಯನ್ ಫುಡ್ ಜಾಸ್ತಿ ಇತ್ತು ರೀ. ಈ ನಿಮ್ಗೆ ದಬೇಲಿ ಆಗಿರ್ಬೋದು, ವಡಾಪಾವ್ ಆಗಿರ್ಬೋದು, ಕಚೋರಿ ಆಗಿರ್ಬೋದು, ಅವು ಕೂಡ ಭಾಳ ಚೆನ್ನಾಗಿತ್ತು. ಆಮೇಲೆ ದಬೇಲಿ ಒಂದು ಒಳ್ಳೆ ಟೇಸ್ಟ್ ಮಾಡೋಕೆ ಅಥವಾ ಬೇರೆ ಬೇರೆ ಫುಡ್ಗಳನ್ನು ನಾನು ತಿನ್ನಬೇಕು ಅಂತ ಹೇಳಿದ್ರೆ ಇಂಥಲ್ಲೂ ನಾವು ಒಂದು ಸರಿ ವಿಸಿಟ್ ಕೊಟ್ರೆ ಎಲ್ಲವೂ ಒಂಥರ ಪೂರೈಸಿಬಿಡ್ತಾವ್ರಿ ಅವು. ಅದ್ರ ಜೊತೆಗೆ ಆಮೇಲೆ ಪ್ಲೇಟ್ ಮೀಲ್ಸು ಇದ್ದವು ರೀ. 80 ರೂಪಾಯಿಗೆ ಊಟ ಇತ್ತು, 100 ರೂಪಾಯಿಗೆ ಊಟ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿ ಕೊನೆಗೆ ನಾವು ಪಾನ್ ಹಾಕಿಸ್ಕೊಳಕಂತ ಬಂದು, ಅದು ಪಾನ್ ಕೂಡ ಸಸ್ತಾ ಇತ್ತು ರೀ. 10 ರೂಪಾಯಿಗೆ ಒಂದು ಪಾನ್ ಅಂತ ಒಂದೆರಡು ಒಳ್ಳೆ ಪಾನನ್ನು ನಾವು ಸೌದ್ವಿ. ಸೌದು ಮತ್ತು ಮುಂದೆ ಹೆಜ್ಜೆ ಹಾಕಿದ್ವಿ. ಪಾನ ಹೆಂಗೆ ಚಲೋ ಐತೆ ಬಿಡಪ್ಪ, ಚೆನ್ನಾಗಿತ್ತು. ತಿಂದ್ವಿ, ಮಸ್ತಾಗಿತ್ತು. ಆತು ಎಲ್ಲ. ಆದ್ರೇನಪ್ಪ ಎಲ್ಲ ಕಡೆ ಉಗುಳಿ ಬಿಟ್ಟಿದ್ರು, ಅದ ಒಂದು ಬೇಜಾರಾತು. ನಮ್ಮ ಮಂದಿ ಕೇತಿರ ಉಳಾಕ್ ಫೇಮಸ್. ಹಂಗೆ ಟ್ಯಾಕ್ಟ್ರಿದು ಯಾವ್ಯಾವ ಹೊಸ ಹೊಸ ತಂತ್ರಜ್ಞಾನ ಅಳವಡಿಸಿದಂಥ ಟ್ಯಾಕ್ಟ್ರಿಗಳಾಗಲಿ, ರೂಟ್ರುಗಳಾಗಲಿ, ಆಮೇಲೆ ಅಲ್ಲಿ ಬಂದಿರೋಂಥ ರೂಟ್ರೊಳಗೆ ಏನೇನು ಹೊಸದಾಗಿ ಅಳವಡಿಸ್ಯಾರ, ಆಮೇಲೆ ಅವಕ್ಕೆ ಎಷ್ಟು ರೇಟ್ ಅದಾವು, ರೈತರು ಭಾರಿ ಕುತೂಹಲದಿಂದ ರೇಟ್ ಆಗಲಿ ಅದ್ರ ಬಗ್ಗೆ ಆಗಲಿ ಮಾಹಿತಿ ತಿಳ್ಕೊಂಡು ನೋಡಿದ್ವಿ. ಭಾರಿ ಚೆನ್ನಾಗಿತ್ತು. ಅಂತಂದ್ರೆ ರೈತರಿಗೆ ಹೆಲ್ಪ್ ಆಗೋಂಥದ್ದು ಟ್ಯಾಕ್ಟ್ರಿನ ಮೇನ್ ಅಲ್ರಿ, ಬೆನ್ನೆಲುಬು. ರೈತರಿಗೆ ಒಂದು ದೊಡ್ಡ ಬೆನ್ನೆಲುಬು ಅಂದ್ರೆ ಟ್ಯಾಕ್ಟ್ರಿ ಆಗ್ಬಿಟ್ಟವು. ಈಗ ಎತ್ತುಗಳಂತೂ ಸಿಗಾಕೊಂಡು ಈಗ ಎಲ್ಲ ಎಲ್ಲ ಆದಷ್ಟು ರೈತರು ಈ ಟ್ಯಾಕ್ಟ್ರಿಯಿಂದನೇ ಮಾಡಾಕತ್ತಾರೆ ಉಳಿಮೆನ. ಹಾಗಾಗಿ ಶೀತಲ್ ಕಂಪ್ನಿಯವರಾಗಲಿ, ಮಹೀಂದ್ರ ಕಂಪ್ನಿಯವರಾಗಲಿ, ಆಮೇಲೆ ಹೊಸ ಹೊಸ ಕಂಪ್ನಿಗಳ ಟೆಕ್ನಾಲಜಿಗಳಿಂದ ಬಂದಂಥ ಅಲ್ಲೊಂದು ರೂಟ್ರುಗಳು, ಏನಪ್ಪ ಈ ಹುಲ್ ಕೀಳೋಂಥ ರೂಟ್ರುಗಳು, ಆಮೇಲೆ ಅದಕ್ಕೆ ಈಗ ಗಿಡ ಕಟ್ ಮಾಡೋಂಥ ಸಾಮಗ್ರಿಗಳಾಗಲಿ, ಆಮೇಲೆ ರೈತರಿಗೆ ಹೆಲ್ಪ್ ಆಗೋಂಥ ಇಂಜಿನು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ರೀ, ಪ್ರತಿಯೊಂದು ಕಂಪ್ನಿಯವರು ಗೋರ್ಮೆಂಟಿಂದ ಸಿಗ್ತಕ್ಕಂಥ ಸಬ್ಸಿಡಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಭಾರಿ ಚಂದ. ಯಾಕಂತ ಹೇಳಿದ್ರೆ ಲಕ್ಷಗಟ್ಟಲೆ ದುಡ್ಡು ಹಾಕಿ ತೊಗೊಳ್ಳೋದು ಅಂತ ಹೇಳಿದ್ರೆ ಜನ ಹಿಂದೆ ಮುಂದೆ ನೋಡ್ತಾರೆ. ಆಮೇಲೆ ಅದರದ್ದು ಗೋರ್ಮೆಂಟಿಂದ ನಮಗೇನಾರ ಒಂದು ಫೆಸಿಲಿಟಿ ಆಗ್ತದನ ಅಂತ ಕೇಳಿದಾಗ ಪ್ರತಿ ಈ ಒಂದು ಯಂತ್ರ ತೊಗೊಂಡ್ರೆ ಇಷ್ಟ ಐತ್ರಿ ಸಬ್ಸಿಡಿ, ಈ ಒಂದು ಯಂತ್ರ ತೊಗೊಂಡ್ರೆ ಇಷ್ಟ ಐತಿ ಸಬ್ಸಿಡಿ ಅಂಥೇಳಿ ಚಲೋ ಹೇಳಿದಾರೆ ರೀ. ನೆಕ್ಸ್ಟ್ ನಮ್ಮದು ಉತ್ಸವ ರಾಕ್ ಗಾರ್ಡನ್ ಅದ, ಗೊಟ್ಟಗೋಡಿ ರಾಕ್ ಗಾರ್ಡನ್ ರೀ. ಅದನ್ನು ಭಾರಿ ಚೆನ್ನಾಗಿ ಇಲ್ಲಿ ಇಮಿಡಿಯೇಟ್ ಮಾಡಿದ್ರೆ ಅದ್ರದ್ದೆಲ್ಲರೂ ನಿಂತು ಸೆಲ್ಫಿ ತಗೊಳೋದು, ಅದ್ರ ಬಗ್ಗೆ ಮಾಹಿತಿ ಕೇಳೋದು. ನೀವು ಒಂದು ಸಲ ಹೋಗಿ ಭೇಟಿ ಕೊಟ್ಟು ಬರ್ರಿ, ಭಾರಿ ಚೆನ್ನಾಗದ. ಹಂಗೆ ನಮ್ಮದು ವಿದ್ಯಾರ್ಥಿಗಳಿಗೋಸ್ಕರ ಬಂದಂತಹ ಸ್ಪರ್ಧಾ ಸ್ಫೂರ್ತಿ ಬುಕ್ ಸ್ಟಾಲ್ ಆಗಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋರು. ಆಮೇಲೆ ಪ್ರತಿಯೊಂದು ಯುವಕರು ಹೊಸದಾಗಿ ಇನ್ವೆಷನ್ ಮಾಡಿದಂಥ ಸೈಕಲ್ ಚಾಲಿತವಾಗಿ ನೀರನ್ನು ತೆಗೆಯೋದಾಗಿರ್ಬೋದು, ಪ್ರತಿಯೊಂದು ಸ್ನೇಹ ತಂಡ ಅಂತ ಭಾರಿ ಚೆನ್ನಾಗಿ ಮಾಡಿತ್ತಲ್ಲಿ. ಆಮೇಲೆ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಯಾವ ಥರ ಮಾಡಬೇಕು, ಯಾವ ಥರ ಮಾಡಬಾರ್ದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ರೈತರಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡತ್ತಿದ್ರು. ಎಲ್ಲ ಪ್ರತಿಯೊಂದು ನೋಡ್ತಾ ಹೋದಂಗೆ ನಮಗೇನೂ ಕುತೂಹಲ ಜಾಸ್ತಿ ಆಯ್ತು. ಅಲ್ಲಿ ವಿದ್ಯಾರ್ಥಿಗಳದಂಥ ಸ್ನೇಹ ತಂಡ ಆಗಲಿ, ಅವ್ರವ್ರದ್ದು ಸಿರ್ಸಿಯಿಂದ ಬಂದಿದ್ದಂಥ ಮಹಾವಿದ್ಯಾಲಯದವರು ಅಳವಡಿಸಿದಂಥ ಹೊಸ ಯೋಜನೆಗಳು,
ಆಮೇಲೆ ಅವರು ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಅಡಿಕೆ ಮತ್ತು ಮರದಲ್ಲಿ ಮಾಡಿದಂಥ ಕೀಚನ್ಗಳನ್ನು ಹುಡುಗರು ಸ್ವಂತ ಕ್ರಾಫ್ಟಾಗಿ ಮಾಡಿದ್ದು ಸೇಲ್ ಮಾಡ್ತಾಯಿದ್ರು. ಆಮೇಲೆ ಧ್ಯಾನ, ಆಮೇಲೆ ಮಾನಸಿಕ ಸ್ಥಿತಿ ಹೆಂಗೆ ನೆಮ್ಮದಿಯಿಂದ ಇಟ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಆಮೇಲೆ ಬಸವೇಶ್ವರ ಅವ್ರದ್ದು ಟ್ರೆಂಡಿಂಗ್ ಕಂಪ್ನಿಯಿಂದ ಹೊಸದಾಗಿ. ಆಮೇಲೆ ನಮ್ಮ ವಿಶೇಷ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಂಬಳಿ ಮಾರೋರು ಬಂದಿದ್ರು. ಉತ್ತರ ಕರ್ನಾಟಕದಾಗ ಮೆಡ್ಲೇರಿ ಗ್ರಾಮದವ್ರು ಅಂತವರು ಭಾರಿ ಚೆನ್ನಾಗಿ ಯಾವ್ಯಾವ ರೇಟಿಗೆ ಹೆಂಗೆ ನೇಯ್ತಾರೆ ಎಲ್ಲ ಹೆಂಗೆ ಅದನ್ನ ನೇಯ್ತಾರೆ, ಕುರಿಯಿಂದ ಎಷ್ಟು ಲಾಭ ಐತೆ ಅಂತ ಎಲ್ಲ ಹೇಳಿದ್ರು ಅವರು. ವಿಶೇಷವಾಗಿ ಅದು ಭಾಳ ಅತ್ಯುತ್ತಮವಾಗಿತ್ತು. ನೀವು ಬೇಕಾದ್ರೆ ಒಂದು ಕಂಬಳಿದ ಬಗ್ಗೆ ತಿಳ್ಕೊರಿ. ಆಮೇಲೆ ಈ ಮಷಿನ್ ಐತಲ್ರಿ, ಇದ್ರಾಗ ವಿಚಿತ್ರ ಭಾರಿ ನಿಮಗೆ ವಿಶೇಷ ಅನ್ನಿಸ್ಬೋದು. ಕಲ್ಲು ಕಾಳುಗಳನ್ನು ಸಪ್ರೇಟ್ ಮಾಡೋ ಮಷಿನ್ ಇದೆ. ಮೇಲೆ ಕಲ್ಲು ಕಾಳು ಇರೋವಂಥದ್ದು ಎಲ್ಲ ಕಸ ಇರೋಂಥದ್ದು ಹಾಕಿದ್ರೆ ಅವು ಹೆಂಗೆ ಸಪ್ರೇಟ್ ಹಾಕವಂದ್ರೆ ಕಾಳ ಒಂದು ಕಡೆ ಬೀಳ್ತಾವ್ರಿ, ಕಲ್ಲ ಒಂದು ಕಡೆ ಬೀಳ್ತಾವ್ರಿ. ನೋಡ್ಬೋದು ನೀವು ಮಷಿನ್ನಾಗ ಒಂದು ಕಡೆ ಕಲ್ಲು ಬೀಳಾಕತ್ತಾವ, ಒಂದು ಕಡೆ ಕಾಳು ಬೀಳಾಕತ್ತಾವ. ಭಾರಿ ಚಂದ ಇನ್ವೇಷನ್ ಮಾಡ್ಯಾರ. ಇದನ್ನು ಯಾರು ರೈತರಿಗಾದ್ರೆ ಭಾಳ ಹೆಲ್ಪ್ ಆಕೈತಿ. ಬರೀ 8,500 ಸಿಕ್ಕತ್ತಂತಿದೆ. ಈ ನಮ್ಮ ಕಡೆ ಎಲ್ಲ ಮಾಡೋಂಥ ಈ ಕಲ್ಲು ತೆಗಿಯೋಕೆ ಆಳ ಹಚ್ಚೋ ಬದಲಿ ಇಂಥವು ಮಷಿನ್ ಇಟ್ಕೊಂಡ್ಬಿಟ್ರೆ ಭಾರಿ ಹೆಲ್ಪ್ ಆಕೈತೆ ನೋಡ್ರಿ. ಆಮೇಲೆ ಕೂರ್ಗಿ ಬೀಜ ಬಿತ್ತೋದು ಈಸಿ ಅಂದ್ರೆ ಭಾಳ ಸಸ್ತಾರ. ನಡಕಟ್ಟಿನ ಕೂರ್ಗಿ ನಿಮ್ಗೆ ಗೊತ್ತಿರ್ಬೋದು, ರಾಷ್ಟ್ರ ಪ್ರಶಸ್ತಿ ವಿಜೇತರ ನಡಕಟ್ಟಿನವರು ಇದನ್ನು ಕಂಡಿಡಿದವ್ರು. ಇದನ್ನು ನಿಮಗೆಲ್ಲ ನೋಡಿರ್ಬೋದು. ಇದು ರೈತರಿಗೆಲ್ಲ ಗೊತ್ತಿರೋಂಥದ್ದು ಭಾಳ ಚೆನ್ನಾಗಿದೆ. ಒಂದು ಕಡೆ ಗೊಬ್ಬರ, ಒಂದು ಕಡೆ ಬಿತ್ತೋದು ಎಲ್ಲ ಚೆಂದಾಗೈತಿ. ಹೊಸ ಮಾಡಲ್ ಬಂದವು. ಆಮೇಲೆ ಎಲ್ಲ ರೂಟ್ರಂತೂ ನಿಮಗೆ ಕಮ್ಮಿ ರೇಟ್ನಾಗ, ರೀಸನಬಲ್ ರೇಟ್ನಾಗ, ಸಬ್ಸಿಡಿ ಒಳಗೆ ಎಂಥ ಎಲ್ಲ ಇದ್ದವು. ಆಮೇಲೆ ಕಾಳು ತೋರೋ ಮಷಿನ್ ಆಗಲಿ, ಕಾಳು ಸಪ್ರೇಟ್ ಮಾಡೋ ಮಷಿನ್ ಆಗಲಿ, ಸಿಪ್ಪಿ ಸೂಲೆ ಮಷಿನ್ ಆಗಲಿ, ಶೇಂಗಾ ಬೀಜ ಸೂಲ್ಯವು, ಗೋಂಜಾಳ ಸೂಲ್ಯವು ಎಲ್ಲ ಮಿಷಿನ್ಗಳು ಅಲ್ಲಿ ಬಂದಿದ್ವು. ಹೊಸದಾಗಿ ಬಂದಂಥ ಎಲ್ಲ ಏನಪ್ಪ ಅಂದ್ರೆ ಕಾರ್ ಮೇಳಾಗಲಿ, ಹೊಸದಾಗಿ ಬಂದಿರೋ ಟೆಕ್ನಾಲಜಿ ಆಗಲಿ ಬಿಟ್ಟಿದ್ರು. ಆ ಬಲೂನ್ ಎಲ್ಲ ನೀವು ಸುತ್ತ 3 ಕಿಲೋಮೀಟ್ರ್ ನಿಂತು ಎಲ್ಲಿ ನೋಡಿದ್ರು ಆ ಬಲೂನ್ ಕಾಣೋದು. ಆ ಬಲೂನ್ ಎಲ್ಲೈತಿ ಅಲ್ಲೇ ನಮ್ಮ ಯೂನಿವರ್ಸಿಟಿ ಇರೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತೆ ರೀ. ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಒಂದು ವುಡ್ ಚಿಪ್ಪಿಂಗ್ ಅಂತ ಹೇಳಿ ಬಂದಿದ್ರಿ. ಅಂದರೆ ನೀವು ಈಗ ಹುಲ್ಲು ಇವು ಏನಾರು ಸಿಗ್ತಾವಲ್ರಿ ಎಲ್ಲ ಗಿಡ ಕಂಟಿಗೆಲ್ಲ ಸಣ್ಣದಾಗಿ ಕತ್ತರಿಸಿ ಗೊಬ್ಬರ ಮಾಡ್ತೈತಿ ಇದು. ಅಥವಾ ಈ ಕುರಿಗೆಲ್ಲ ತಿನ್ನಿಸ್ಬೇಕಂದ್ರೆ ಸೊಪ್ಪನ್ನ ಸಣ್ಣದಾಗಿ ಇಡ್ಬೇಕಂದ್ರೆ ಇದರ ಕಟ್ ಮಾಡೋಂಥ ಮಷಿನ್ ಇತ್ತು. ಆಮೇಲೆ ಬಿಸಿನೀರು ತಟ್ಟಂಥ ಬಿಸಿನೀರು ಬರೋಂಥ ಸಣ್ಣ ಮಷಿನ್ ಕಂಡು ಹಿಡ್ದಾರೆ. ಭಾರಿ ಚೆನ್ನಾಗಿ ಇನ್ವೇಷನ್ ಐತ್ರಿ. ಬರೀ 2 ರಿಂದ 3 ಸೆಕೆಂಡ್ 10 ಸೆಕೆಂಡ್ ಒಳಗೆ ನಿಮ್ಮ ಬಿಸಿನೀರು ತರೋವಂಥವು ಭಾರಿ ಚೆನ್ನಾಗಿದ್ದು. ಆಮೇಲೆ ಸ್ಟೆಬಿಲೈಸರ್ ರೈತರಿಗೆ ಫೋನಿಂದನೇ ರೈಟ್ ಆಫ್ ಮಾಡೋದು, ಆನ್ ಮಾಡೋದು. ಆಮೇಲೆ ಬಿಸಿನೀರು ಕಾಯಿಸೋ ಬಾಯ್ಲರ್ಸ್ಗಳು ಎಲ್ಲ ಥರನೂ ಯಾವ ನಿಮಗೆ ಅಲ್ಲಿ ಕೃಷಿ ಮೇಳಕ್ಕೆ ಬಂದುಬಿಟ್ಟಿದ್ರೆ ನಿಮಗೆ ಇಂಥದ್ದು ಏನು ಬೇಕಾದ್ರಾಗಿದ್ದು ನೋಡ್ರಿ. ರೈತರಿಗೆ ಆಗಲಿ, ಆಮೇಲೆ ಯುವ ಜನತೆಗಾಗಲಿ, ಕೆಲವು ಯುವ ಜನತೆ ಇಂಥವಕ್ಕೆಲ್ಲ ಆಕರ್ಷಣೆ ಆಗ್ಬೇಕು. ಯಾಕಂದರೆ ಯುವ ಜನತೆಗೆ ಈ ರೈತರದ ಬಗ್ಗೆ ಆಗಲಿ, ಆಮೇಲೆ ಈ ಹೊಲದ ಬಗ್ಗೆ ಆಗಲಿ, ಆಮೇಲೆ ಮಿಲೆಟ್. ಈಗ ನೋಡ್ರಿ ಮಿಲೆಟ್ ನೋಡತ್ತಿರಲ್ಲ, ಇವು ಎಷ್ಟು ಸಸ್ತಾ ಅದಾವ ಅಂದ್ರೆ ಇಷ್ಟು ಅವೆಲ್ಲ ರೈತರ ಕಡೆ ಬೆಳೆಸಿ ತೊಗೊಂಡಂಥ ಮಿಲೆಟ್ಗಳವು ರೈತರ ಕಡೆಯಿಂದ ತೊಗೊಂಡಿದ್ದು ನೋಡ್ರಿ. ಇವೆಲ್ಲ ಧಾನ್ಯಗಳು ರೈತರ ಕಡೆಯಿಂದ ಬೆಳೆದು ಅವ್ರು ಮಾಡಿರೋಂಥ ಮಿಲೆಟ್ ಮಿಕ್ಸ್ಗಳು ಭಾರಿ ಹೆಲ್ತ್. ಈ ಶುಗರ್ ಇದ್ದವ್ರಿಗೆ ಅವ್ರಿಗೆಲ್ಲ. ಆಮೇಲೆ ಕ್ರಾಫ್ಟ್ ಬ್ಯಾಗ್, ಈ ಹ್ಯಾಂಡ್ ಕ್ರಾಫ್ಟ್ ಬ್ಯಾಗ್ಗಳು ತುಂಬ ಜನ ತೊಗೊಂಡು ಬಂದಿದ್ದಾರೆ. ಅವರು ಸ್ವಂತ ನೇಯ್ದು ಅಥವಾ ಸ್ವಂತವಾಗಿ ಮಾಡಿರ್ತಕ್ಕಂಥ ಬ್ಯಾಗ್ಗಳನ್ನು ಎಲ್ಲ ಸೇಲ್ ಮಾಡಿದರು, ಚೆನ್ನಾಗಿತ್ತು. ಆಮೇಲೆ ಹಾಲಿನ ಡೈರಿ ಆಗಿರ್ಬೋದು, ಆಮೇಲೆ ಐಸ್ ಕ್ರೀಮ್ಸ್ ಆಗಿರ್ಬೋದು, ಎಲ್ಲ ಒಂದು ಒಳ್ಳೆ ಒಂದು ಮನೋರಂಜನೆಯನ್ನು ಕೊಡ್ತಿತ್ತು. ಅದ್ರ ಜೊತೆಗೆ ನಾವು ಅಡ್ಡಾಡಿ ಸುಸ್ತಾದವ್ರಿಗೆ ಅದು ಒಂಥರ ಹಬ್ಬ, ಒಂದು ರಿಲ್ಯಾಕ್ಸ್ ಸಿಕ್ತಪ್ಪ ಅಂತ ಹೇಳಿ ಅನ್ನಿಸ್ತಿತ್ತು. ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಕರ್ದಂಟುಗಳು ಕೂಡ ಬಂದಿದ್ದು ರೀ. ಆಮೇಲೆ ಏನಿಲ್ಲ, ಇವು ಹೊಸ್ದಾಗಿ ಎಲ್ಲ ನೋಡ್ರಿ 108 ಕಂಪ್ನಿ ಬಂದವ್ರಿ. ಈಗ ಏನಂದ್ರೆ ನಮ್ಮದು ಕಂಪ್ನಿದು ನೀವು ತೊಗೋರಿ, ನಿಮ್ಮ ಕಂಪ್ನಿದೊಂದು ತೊಗೋರಿ. ಹಂಗಾರಿ ಇದು ವಿಶೇಷ ಅಂದ್ರೆ ಈ ನೀರಿನಾಗ ಇದು ಮಾಡಿ ರೆಗ್ಯುಲೇಟ್ರ್ ಭಾರಿ ಯೂಸ್ ಆಕೈತೆ ನೋಡ್ರಿ. ಒಂದು ರೆಗ್ಯುಲೇಟ್ರ್ ಭಾರಿ ಚೆನ್ನಾಗಿತ್ತು. ನೀರಿನಾಗ ಅದ್ದೆ ಹೊಡೆದ್ವಿ. ಅದು ನಾವು ಮನೆಗೆ ತೊಗೊಂಬಂದ್ವಿ, ಖರೀದಿ ಮಾಡ್ಕೊಂಡು ತೊಗೊಂಬಂದ್ವಿ. ಭಾರಿ ಚೆನ್ನಾಗಿತ್ತು ಅದು. ಆಮೇಲೆ ಏನೈತೆ ಅಂದ್ರೆ ನಿಮಗೆ ಗೊತ್ತದಾವ ಈಗಿನ ಕಾಲದಾಗಂತೂ ದೇಶಕ್ಕೆ ಒಂದು ಕಂಪ್ನಿ ಹುಟ್ಟಾಕತ್ತವ ರೈತರಿಗೆ. ಇದು ಬರ್ರಿ, ಇದನ್ನು ತೊಗೊರ್ರಿ, ನಿಮ್ಮ ಹೊಲ ಇಷ್ಟು ಬೆಳೆಸ್ತೇವೆ, ನಿಮ್ಮ ಹೊಲ್ದಾಗ ಇಂಥ ಪೀಕ್ ಬರ್ತೈತಿ, ಹಂಗೆ ಬರ್ತೈತಿ, ಹಿಂಗೆ ಬರ್ತದೆ. ಏನು ನಿಜವಾಗ್ಲೂ ಅದಾವು ಸುಳ್ಳು ಅದಾವು ಗೊತ್ತಿಲ್ಲ. ಅವಕ್ಕೆಲ್ಲ ನಿಜವಾಗ್ಲೂ ಸರ್ಕಾರ ಕರೆಕ್ಟಾಗಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಕೊಡ್ಬೇಕಾಗಿ ನನಗನ್ನಿಸ್ತಿದ್ದು. ನನಗೆ ಭಾಳ ಅನ್ನಿಸ್ತು. ಯಾಕಂದ್ರೆ ರೈತರಿಗೆ ಮೋಸ ಆಗಬಾರ್ದು. ಯಾಕಂದ್ರೆ ರೈತರ ಜನರು ಪಾಪ ಮುಗ್ದಿರ್ತಾರೆ. ಇಂಥದ್ದು ನಿಮ್ಮ ಎಕರೆದಾಗ ಒಬ್ಬೊಬ್ಬರಿಗೆ ಇಷ್ಟು ಇಳುವರಿ ಬರ್ತಂದ ತಕ್ಷಣ ತಗೊಳಕ್ಕೆ ಸ್ಟಾರ್ಟ್ ಆಕಾರ. ಅದು ಹಾಕಿ ಮೇಲೆ ಗೊತ್ತವ್ರಿಗೆ. ಆಮೇಲೆ ನಾನು ನೋಡ್ದಂಗೆ ಕಸ ಜಗ್ಗಿರಿಪ್ಪ ಎಲ್ಲ ತಿಂದು ಕೇತಿರಲ್ಲ ಎಲ್ಲ ಕಪ್ಪು. ಯಾಕಂದ್ರೆ ಜನಸಂಖ್ಯೆನ ಅಷ್ಟು ಬಂದಿತ್ತು, ಹಿಂಗಾಗಿ ಕಸ ಬೆಳವಣಿಗೆ ಆಟೋಮೆಟಿಕ್ಕಾಗಿ ಅಷ್ಟೇ ಇತ್ತು. ಬಟ್ ಸ್ವಚ್ಛ ಮಾಡೋರು ಇದ್ರಿ. ಆದರೂ ಏನು ಮಾಡ್ಬೇಕಂತ ಹೇಳಿದ್ರೆ ಕಸದ ಕಂಟ್ರೋಲ್ ಒಂದು ಸ್ವಲ್ಪ ಹಿಂದಿತ್ತು ಅಂತ ಹೇಳ್ಬೋದು ರೀ.
ಆಮೇಲೆ ನೋಡ್ತಿರಲ್ಲ ನಮ್ಮ ಗೋಕಾಕಿನೂ ಮೊದಲ ಫೇಮಸ್ ಇದೆ ಕರ್ದಂಟಿಗೆ, ಹಂಗೆ ಧಾರವಾಡ ಮಿಶ್ರಾ ಪೆಡದ್ದು ಮಳಿಗಂತೂ ಜಗ್ಗಿದ್ದು ಬಿಡ್ರಿ ಪೆಡ ತಿನ್ನೋರಿಗೆ. ಆಮೇಲೆ ಅವು ನಾವು ಟೇಸ್ಟ್ ಮಾಡ್ಕೊತ ಸ್ವಲ್ಪ ಟೇಸ್ಟ್ ಕೊಡ್ರಿ ಅನ್ನೋದು ತಿನ್ನೋದು ಹೋಗೋದು ಮುಂದೆ ಮಾಡಿದ್ರಿ. ಬುಕ್ ಸ್ಟಾಲ್ ಇದ್ದವು ಭಾರಿ ಚಂದ ಇದ್ವು. ಎಲ್ಲ ವೀರ ನಮ್ಮ ದೇಶಕ್ಕೆ ಹೋರಾಡಿದ್ರು, ರಾಷ್ಟ್ರಕ್ಕೆ ಹೋರಾಡಿದ್ರು, ನಮ್ಮ ರಾಜ್ಯಕ್ಕೆ ಹೋರಾಡಿದ್ರು, ಸಾಹಿತ್ಯಗಳು ಬುಕ್ ಇದ್ದವು ಕಮ್ಮಿ ರೇಟ್ನಾಗ. ಆಮೇಲೆ ಇದೊಂದು ಮ್ಯಾಜಿಕನ್ನು ಪುನಃ ಪುನಃ ಬರ್ದಾರ. ಇದರ ಏನು ಸೇಲ್ ಆಗೈತೆ ಅಂತಂದ್ರೆ ನಂಬಲ್ಲಿ ನೀವು ಭಾರಿ ಚೆನ್ನಾಗಿ ಸೇಲ್ ಆಗೋದು ನೋಡ್ರಿ. ಇದು ಯಾಕಂದ್ರೆ ಇದು 1,000 ಸಲ ನೀವು ಬರೋದು ತೆಗಿಬೋದು ಅಂಥ ಬುಕ್ ಇದೆ. ಭಾರಿ ವಿಚಿತ್ರ ಮ್ಯಾಜಿಕ್ ಬುಕ್ ಇದೆ ಇದು. ಮಕ್ಳಿಗೆ ಬರ್ಸಾಕ ಭಾರಿ ಚಂದ ಆಕೈತಿ ಇದು. ಎಷ್ಟು ಸರಿನಾರ ಬರೀರಿ, ನೀವು ಜಸ್ಟ್ ಒಂದು ಇದನ್ನು ಡಸ್ಟರ್ ತೊಗೊಂಡು ಅಳಕಿಸ್ಬಿಟ್ರೆ ಬುಕ್ನೇ ಬರ್ದಿರೋದು ಅಳಗ್ತಿತ್ರಿ. ನಾವೆಲ್ಲ ಒಂದು ಸರಿ ಬುಕ್ನೇ ಬರೆದ್ರೆ ಆಮೇಲೆ ಬರ್ತಿರ್ಲಿಲ್ಲ. ಹೆಣ್ಮಕ್ಳು ಸೀರೆ ನೋಡ್ರಿ, ಹೆಣ್ಮಕ್ಳು ಬರೀ ಸೀರೆ ಮುಗಿ ಬಿದ್ದುಬಿಟ್ಟಾರ. ಸಂಘಕ್ಕೆ ಸಂಘದವ್ರು ಬಂದ್ಬಿಟ್ಟಾರ ಜಗ್ಗಿ ಜನ. ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ, ಸೋಪು ಎಲ್ಲ ಹೆಲ್ತ್ ಮಿಕ್ಸ್ ಇದ್ದು, ಹೆಲ್ತ್ ಕಾನ್ಸೆಪ್ಟ್ ಇದ್ದವರು, ಕ್ರಾಫ್ಟ್ ಇದ್ದವರು, ಆಮೇಲೆ ಊದುಬತ್ತಿ ಮಾರೋರು, ಊದುಬತ್ತಿ ತಮ್ಮ ಹೋಮ್ ಪ್ರಾಡಕ್ಟ್ ಇದ್ದದ್ದು ಮಾರಿದ್ವು. ಆಮೇಲೆ ಹೊಸ್ದಾಗಿ ಮಾಡಿದಂಥ ಕೆಚಪ್ ಆಗಲಿ, ಸಾಸ್ ಆಗಲಿ ಎಲ್ಲರೂ ಬಂದಿದ್ದಾರೆ ಇದ್ರಾಗ. ಇಂಥ ಅದಿಲ್ಲ ನಂಗಿಲ್ಲ. ಫುಡ್ ಎಲ್ಲ ಇದು ಮಿಕ್ಸ್ ಒಟ್ಟು ಎಲ್ಲ ಸಿಗ್ತದೆ ನೋಡ್ರಿ ನಿಮಗೆ ಎಂಥ ಬೇಕಂತವು. ಇದಂತರೂ ಮಿಲೆಟ್ ಮೇಳ ಅಂತ ಹೇಳಿದ್ರು ಪರವಾಗಿಲ್ಲ ರೀ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಹೋಗ್ರಿ, ನಿಮಗೆ ಮಿಲೆಟ್ ಸಿರಿಧಾನ್ಯಗಳು ನವಧಾನ್ಯಗಳು ಏನದಾವಲ್ಲ ಅದ್ರ ಅಂಗಡಿ ಭಾರಿ ಸಿಕ್ಕೈತೆ ರೀ ನಿಮಗೆ. ಸೀರೆ ಚಂದ ಇದ್ದು ರೀ, ನೋಡ್ಬೇಕತ್ತ ರೀ. ಭಾರಿ ಸೀರೆ, ಇಳಕಲ್ ಸೀರೆ. ಆಮೇಲೆ ಇದ್ರದ್ದು ಒಂದು ನೋಡ್ರಿ ಹಾವಳೆ. ಆಮೇಲೆ ಇವೆಲ್ಲ ಬಾಡಿ ಮಸಾಜರ್ ಅಂತೂ ಬಿಡ್ರಿ, ಇವೇನು ರೊಕ್ಕದ ಮೇಲೆ ಇವತ್ತು ಬರೀ ಮಸಾಜ್ ಮಾಡೋದು ಒಂದು 2 ನಿಮಿಷ, ಅದ್ರ ಬಗ್ಗೆ ಟೆಸ್ಟ್ ಹೇಳೋದು, ಹಂಗೆ ಕೊಡೋದು. ಡೆಮೋ ಮಾತ್ರ ಭಾರಿ ತೋರಿಸಿದ್ರಿ ನೀವು. ನೀವು ಸ್ವಲ್ಪ ತೋರಿಸ್ರಿ ಅಂತ ಹೇಳಿದ್ರೆ ಸಾಕು, ಡೆಮೋಗೆ ಪ್ರತಿಯೊಂದು ಐಟಮದ್ದು ಡೆಮೋನ ತೋರಿಸ್ಬಿಡ್ತಿದ್ರಿ ಅವರು. ಆಮೇಲೆ ಪಂಚಗವ್ಯ ಉತ್ಪನ್ನಗಳು ಬಂದಿದ್ವು. ಪಂಚಗವ್ಯ ಸೋಪು, ಗವ್ಯದ ಮೂಗ್ನಾಗ 1-2 ಹನಿ ತುಪ್ಪ ಹಾಕಿದ್ರೆ ತಲೆನೋವು ಬರಲಿಲ್ಲಂಥವು, ಹಲ್ ತಿಕ್ಕವು, ಪೇಸ್ಟ್ ಎಲ್ಲ ಬಂದವು ಪಂಚಗವ್ಯವು. ಆಮೇಲೆ ಧರ್ಮಸ್ಥಳ ಸಂಘದ್ದು ಆಗಲಿ, ಧರ್ಮದೇವರೆಲ್ಲ ಗಾರ್ಮೆಂಟ್ಸಿನವು ಚಂದ ಇದ್ದು, ಬಟ್ಟೆ ಗಿಟ್ಟಿ ಮಕ್ಕಳಿಗೆ. ಆಮೇಲೆ ಉಪ್ಪಿನಕಾಯಿ ವಿಚಿತ್ರ ಥರದ ಉಪ್ಪಿನಕಾಯಿಗಳು, ರುಚಿ ನಾಳೆಗೆ ರುಚಿ ನೀರು ಬರ್ಬೇಕಂತ ಉಪ್ಪಿನಕಾಯಿ ಇದ್ವು ನೋಡ್ಬೇಕ್ರಿ ಅವನ್ನ. ಆಮೇಲೆ ಗೋಬಿ ಮಂಚೂರಿ ಪಾಕೆಟ್ ರೀ, 100 ರೂಪಾಯಿಗೆ 4 ಅಂತ. ಏನು ಟೇಸ್ಟ್ ಇದ್ವು ಅಂದ್ರೆ ರೆಡಿಮೇಡ್ ಬರೋದು, ಪಾಕೆಟ್ನಾಗೆ ಹಾಕೋದು, ಎಣ್ಣೆ ಕರಿಯೋದು, ತಿನ್ನೋದು, ಭಾರಿ ಚೆನ್ನಾಗಿದ್ದು ರೀ ಅವು. ಆಮೇಲೆ ಜ್ಯೋತಿಷಾಲಯದವರು ಬಂದರು ನೋಡ್ರಿಪ್ಪ ಅಲ್ಲಿ. ಆಮೇಲೆ ಸಣ್ಣ ಪುಟ್ಟ ಪ್ರಾಡಕ್ಟ್ ಇದ್ದೇ ಇದ್ವು ಬಿಡ್ರಿ. ಅದಕ್ಕೇನೆ ಅದ್ರಾಗ ಎಲ್ಲರೂ ಬರೋರು ನೋಡೋದು, ಏನು ಬರೀ ಕುತೂಹಲ, ಏನು ಇಟ್ಟಾರ, ಯಾವ ಅಂಗಡಿಯಾಗ ಏನು ಇಟ್ಟಾರ ಇವಾಗ ಕುತೂಹಲ. ಬರೀ ಕೇಳೋರ. ಒಬ್ಬೊಬ್ಬರ ಕೈಯಾಗ ಅರ್ಧ ಕೆ ಜಿ ಪಾಂಪ್ಲೆಟ್ ಇದ್ದು ನೋಡ್ರಿಪ್ಪ. ನಾನು ನೋಡ್ದಂಗೆ ಅರ್ಧ ಕೆ ಜಿ ಪಾಂಪ್ಲೆಟ್, ಬರೀ ಪಾಂಪ್ಲೆಟ್, ಹಿಂಗೆ ಪಾಂಪ್ಲೆಟ್ ಇದ್ದು. ಇಲ್ಲಿ ಬರೀ ಎಲ್ಲರೂ ಒಂದಿಷ್ಟು ಕಂಪ್ನಿ. ಆಮೇಲೆ ಕೃಷಿಕರಿಗೆ ಈ ಇವು ಗಿಡದ್ದು ಏನಪ್ಪ, ತೆಂಗಿನ ಗಿಡ, ಯಾವ್ಯಾವ ಥರ ತೆಂಗಿನ ಸಸಿ, ಗಂಧದ ಸಸಿ, ಆಮೇಲೆ ನರ್ಸರಿ ಗಿಡಗಳು ಈಗ ಬೇಕಾದಂಥ ಅಡಿಕೆದಾಗಲಿ, ಕಬ್ಬಾಗಲಿ, ಎಲ್ಲ ಥರದ ನರ್ಸರಿ. ಈಗ ನಮ್ಗೆ ಸಣ್ಣ ಪುಟ್ಟ ಏನೇನು ಬೇಕು ಪ್ರತಿಯೊಬ್ಬರು ಎಲ್ಲ ಸಸಿಗಳು ಯಾವ ಥರ ಸಿಗ್ತಾವೆ, ಯಾವ ತಳಿ ಅದಾವು, ಹೆಂಗೆ ಬೆಳಿತಾವೆ, ಹೆಂಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಕೊಟ್ಟರು. ಇತ್ತೀಚೆಗೆ ಅದೊಂದು ಹೊಸ ಕಾನ್ಸೆಪ್ಟ್ ಬಂದೈತಿ, ಮಹಾಗನಿ ಹಚ್ಚಿರಿ ಕೋಟ್ಯಾಧೀಶ್ವರ ಆಗ್ರಿ ಅಂತ. ಭಾರಿ ಚೆನ್ನಾಗಿ ಬಂತದ. ಅದ್ರ ಬಗ್ಗೆ ನೀವು ತಿಳ್ಕೊರಿ, ಭಾಳ ಚೆನ್ನಾಗೈತಿ. ಯಾರು 2 ಎಕರೆ 1 ಎಕರೆ ಇದ್ದರೆ ಬಂಗಾರ ನೋಡ್ರಿ. ಅದು ಮಹಾಗನಿನ 10 ವರ್ಷ ಬೆಳೆಸಿರ್ತಾಕು ₹1 ಕೋಟಿ 1 ಎಕರೆಗೆ ಅಂತ ಆಫರ್ ಅದಾವು. ಭಾರಿ ಚಂದ ಮಹಾಗನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ. ಮಹಾಗನಿ ಹಚ್ಚಿದ್ರೆ ಏನು ಬರ್ತೈತಿ, ಏನಿಲ್ಲ, ಹೆಂಗೆ ಬೆಳೆಸ್ಬೇಕು, ಹೆಂಗಿಲ್ಲ, ಅದರಿಂದ ಹೆಂಗೆ ನಾವು ರೊಕ್ಕ ಅರ್ನ್ ಮಾಡ್ಬೋದು, ಸಸಿಯಲ್ಲಿ ಸಿಗ್ತಾವು. ಆಮೇಲೆ ಹಲಸಿನ ಹಣ್ಣಿಂದ ಹೊಸದಾಗಿ ಭಾರಿ ಚಂದ ಇದ್ವು ಹಲಸಿನ ತಳಿಗಳು, ಕೆಂಪು ಹಲಸು, ಈ ಹಳದಿ ಹಲಸಿನ ಹಣ್ಣಿನ ತೊಳಿ. ಆಮೇಲೆ ಎಲ್ಲ ಥರದ್ದು ಯಾವ್ಯಾವ ಥರ ನಮಗೆ ಗಿಡ ಬೇಕು, ಯಾವ ಗಿಡ ಎಲೆ ಸಿಗ್ತಾವೆ, ಯಾವ ಹೂವಿನೂ ಬೇಕು, ಹಣ್ಣಿನೂ ಬೇಕು, ಅಥವಾ ಗಿಡ ಬೇಕು, ಎಲ್ಲ ಥರ ನರ್ಸರಿ ಪ್ಲ್ಯಾಂಟ್ಗಳದ್ದು ಸ್ಟಾಲ್ಗಳದ್ದು ಒಂದು ಕಡೆ ಹಾಕಿ ಭಾರಿ ಚೆನ್ನಾಗಿಟ್ಟಿದ್ರು. ಆಮೇಲೆ ಸಣ್ಣ ಪುಟ್ಟ ಕೃಷಿ ಬೇಕಾದಂಥ ಸಣ್ಣ ಪುಟ್ಟ ಸಾಮಾನುಗಳು, ಈ ಸಣ್ಣ ಕೊಯ್ಲು ಮಾಡೋದಾಗಲಿ, ಗಿಡಕ್ಕೆ ನೀರು ಬಿಡೋವಾಗಲಿ, ಆಮೇಲೆ ರಸಗೊಬ್ಬರ, ಹೊಸ್ದಾಗಿ ಬಂದಿರೋ ಜೀವಾಣು, ಪ್ರತಿಯೊಂದು ಈ ಪೇನ್ ಕಿಲ್ಲರ್ದು ಬಿಡ್ರಿ, ಇವ್ ಬಂದದ್ದು ಜಾತ್ರೆ. ಆಮೇಲೆ ಸಾವಯವ ಗೊಬ್ಬರದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರೆ. ಅದೇ ಹೇಳ್ತಾನಲ್ರಿ, ಗೊಬ್ಬರ ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು. ಮೇನ್ ಇದು ಡಿಕಂಪೋಸರ್ ನೋಡ್ರಿ, ಹೇಳತ್ತನಲ್ಲ, ಇದು ಡಿಕಂಪೋಸರ್. ಈ ಸಗಣಿ ಗೊಬ್ಬರದಾಗ ಅದೊಂದು ಬಾಟ್ಲಿ ಹಾಕ್ಬಿಟ್ರೆ ಫುಲ್ ಗೊಬ್ಬರ ಡಿಕಂಪೋಸರ್ ಗೊಬ್ಬರ ಆಕೈತಂತ. ಅದ್ರ ಬಗ್ಗೆ ಹೇಳಿದ ಭಾಳ ಚಂದ ಹೇಳಿದವ. ಆಮೇಲೆ ನಾವು ಹೋದಂಗೆಲ್ಲ ಪ್ರತಿಯೊಂದು ಇದೇನೈತಲ್ಲ ಇವೆಲ್ಲ ಇವ್ರು ಮಾಡಿದ್ದು, ಯಾರು ಸ್ಟೂಡೆಂಟ್ಗಳು ಮಾಡಿದ್ದು, ಅಲ್ಲೇ ಧಾರವಾಡ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಧಾರವಾಡ ಯೂನಿವರ್ಸಿಟಿಯಾಗ ಓದಿದವ್ರು ಒಂದು ಪುಣ್ಯ ನೋಡ್ರಿ. ನನ್ನ ಪ್ರಕಾರ ಎಷ್ಟು ಚಂದ ಐತ್ರಿ ಯೂನಿವರ್ಸಿಟಿ. ನೋಡ್ಬೇಕು, ಊರಿಂದ ಬಂದೈತಿ, ಬಾಗಲಕೋಟೆಯಿಂದ ಬಂದಿದ್ದು ಯೂನಿವರ್ಸಿಟಿ, ಹಾವೇರಿ ಯೂನಿವರ್ಸಿಟಿಯಿಂದ ಬಂದಿತ್ತು. ಪ್ರತಿಯೊಂದು ಕೃಷಿ ಇಲಾಖೆಗಳು ಎಲ್ಲ ಜಿಲ್ಲೆದೂ ಬಂದಿದ್ದು ನೋಡ್ರಿ. ಹೊಸ್ದಾಗಿ ಹೆಂಗೆ ಮಾಡಬೇಕು, ಸೈಲೇಜ್ ಇದು ಹೆಂಗೆ ಮಾಡಬೇಕು, ನಿಂಬೆ ಹಣ್ಣಿನ ಯಾವ್ಯಾವ ತಳಿ ಅದಾವು,
ಎಲ್ಲೆಲ್ಲಿ ಆಮೇಲೆ ಕೋಳಿ ಮೊಟ್ಟೆ ಹೆಂಗೆ ಗಿರಿರಾಜ ಕೋಳಿದು ಹೆಂಗೆ ಮಾಡ್ಬೇಕು, ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದ ಏನಿದಾವಲ್ಲ ರೀ, ಯಾವ್ಯಾವ ಜಿಲ್ಲೆದು ಅದಾವಲ್ಲ ರೀ ಎಲ್ಲ ಬಂದದ್ದು ನೋಡ್ರಿಪ್ಪ. ಇದು ಆಮೇಲೆ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಆಮೇಲೆ ಕಾಡು ನೆಲ್ಲಿ ಆಗಿರ್ಬೋದು, ಆಮೇಲೆ ಒಂದು ದೊಡ್ಡ ದೊಡ್ಡ ಬಾಳೆ ಗೊನೆಗಳನ್ನು ಬೆಳೆಯೋದು ಯಾವ ಥರ ಆಗಿರ್ಬೋದು, ಪ್ರತಿಯೊಂದು ಮಿಲೆಟ್ ಬೆಳೆಯೋದು. ಮಿಲೆಟ್ ಬೆಳೆಯೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಸೈಂಟಿಫಿಕಲಿ ಅವ್ರು ನಮ್ಗೆ ರೀಸನ್ ಹೇಳ್ತಿದ್ದಾರೆ. ಇದನ್ನೇ ಬೆಳಿಬೇಕಂದ್ರೆ ನಮ್ಮ ಇವು ಹೆಂಗಿರ್ಬೇಕು, ಆಮೇಲೆ ಪ್ರಾಣಿ ಪಕ್ಷಿಗಳನ್ನು ಸಲುವುದು ಹೆಂಗೆ, ಕಡಕ್ನಾಥ್ ಕೋಳಿಗಳನ್ನು ನಾವು ಯಾವ ಥರ ಮೇಂಟೈನ್ ಮಾಡಬೇಕು, ಆಮೇಲೆ ಮೊಲಗಳನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಅದನ್ನು ನಾವು ಆದಾಯವಾಗಿ ಯಾವ ಥರ ನಾವು ನಮ್ಮ ಹಾವೇರಿ ಜಿಲ್ಲೆದು ಬಂದು ನೋಡ್ರಿ ರೈತರು, ಹಾವೇರಿ ಜಿಲ್ಲೆದು ಇವೆಲ್ಲ ನಮ್ಮ ಏನು ಹಾವೇರಿ ಜಿಲ್ಲೆ ರೈತರು ಅದಾರಲ್ಲ ಸಾಧನೆ ಮಾಡಿದ್ರದ್ದು ಎಲ್ಲರೂ ಹಾಕಿದ್ರು. ಇಲ್ಲಿ ಗದಗ ಹುಲಕೋಟಿ ಅವ್ರು ಬಂದಿದ್ರು, ಗದಗ ಜಿಲ್ಲೆ ರೈತರದ್ದೆಲ್ಲ ಭಾರಿ ಚಂದ ಇದ್ವು. ಅಲ್ಲಿ ಗದಗ ಜಿಲ್ಲೆ ರೈತರದ್ದೆಲ್ಲ ಚೆನ್ನಾಗಿ ಮಾಡಿ, ಧಾರವಾಡ ಜಿಲ್ಲೆ ಪ್ರತಿಯೊಂದು ಜಿಲ್ಲೆದು ಕೃಷಿ ಇಲಾಖೆದವರು ಬಂದು ಇದು ಮಾಡಿ. ನಮ್ಮ ಜನ ಹೆಂಗೈತೆ ಅಂದ್ರೆ ಕೃಷಿ ಇಲಾಖೆದವ್ರು ಹಾಕಿದ್ರೆ ಅಲ್ಲಿ ಹೋಗಿ ಮಾಹಿತಿ ಕೇಳ್ಬೇಕಿಲ್ರಿ, ಬರೀ ಹೊರಗೆ ಅಡ್ಡಾಡೋದು. ಅದು ಎಷ್ಟು ಐತೆ ರೇಟ್, ಇದು ಎಷ್ಟು ಐತೆ ರೇಟ್ ಕಮ್ಮಿ ಇದ್ರೆ ತೊಗೊಳೋದು, ರೇಟ್ ಕಮ್ಮಿ ಇಲ್ಲದ್ರೆ ತೋರಣನ ಮುಂದೆ ಹೋಗೋದು, ಹಿಂಗೆ ಮಾಡಾಕತ್ತದ್ರಿ. ಆ್ಯಕ್ಚುಲಿ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ರಿ, ತೊಗೊಂಡ್ರು ನೋಡ್ರಿ. ಇದು ಹೊಸದಾಗಿ ಬಂದ್ರೆ ಚಕ್ಲಿ ಮಷಿನ್, ರೇಟ್ ಕೇಳಕ್ಕೆ ಹೋಗ್ಬೇಡ್ರಿ, ರೇಟ್ ಕೇಳ್ಬಿಟ್ರೆ ನೀವು ತೊಗೊಳಂಗೆ ಇಲ್ಲ ಅದು. ಯಾಕಂದ್ರೆ ಅಷ್ಟು ರೇಟ್ ಐತದು ಚಕ್ಲಿ ಮಷಿನ್, 1,70,000 ರೂಪಾಯಿ ಅಂದ್ರೆ ಅದನ್ನು ಯಾವ್ದಾರು ಅಂಗಡಿ ಮಾಡ್ರಿ ಚಲೋ ಆಕೈತೆ ನೋಡ್ರಿ. ಆಮೇಲೆ ಇದು ಏನಂತಾರೆ ಇವಕ್ಕೆ ಚಿಪ್ಸ್ ಮಾಡೋದು, ಅಲಾಗಡಿ ಚಿಪ್ಸ್ ಮಾಡೋ ಮಷಿನ್ ರೀ. ಹಂಗೆ ಮುಂದೆ ಒಂದು ಇದು ಬಂತು ನೋಡ್ರಿಪ್ಪ, ಏನಪ್ಪ ರೊಟ್ಟಿ ಮಾಡೋ ಮಷಿನ್. ಹೆಣ್ಮಕ್ಳಿಗೆ ಭಾರಿ ಚಂದ ಹೇಳಿದವ, ರೊಟ್ಟಿ ಮಾಡೋ ಮಷಿನ್ ಹೆಂಗೆ ಮಾಡಬೇಕು, ಹೆಂಗೆಲ್ಲ ರೊಟ್ಟಿ ಹೆಂಗೆ ಹಾಕವು, ಅದ್ರ ರೇಟ್ ಆಮೇಲೆ ನೀವು ಅವ್ನು ಭಯ ಕೇಳುವಂತ್ರಿ. ಅದು ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಅವ. ಇದು ಸೋಲಾರ್ ಸೆಟ್ ಆಟ, ಇದು ಹಿಟ್ ಕಲ್ಸೋ ಯಂತ್ರ ಮತ್ತು ಈ ಸೌರಚಾಲಿತ ಒಂದು ರೊಟ್ಟಿ ಮಷೀನ್ ಎರಡೂ ಸೇರಿ ನಾವು ತೊಗೋಬೇಕಂದಾಗ ಇದ್ರದ್ದು ಎರಡೂ ಬೆಲೆ ಎರಡೂ ಸೇರಿ 1,20,000 ಆಗುತ್ತೆ. ಆಮೇಲೆ ಇಂಡಿವಿಜುವಲ್ ತೊಗೋಬೇಕಂದ್ರೆ ಇದ್ರದ್ದು 78,000, ಆಮೇಲೆ ಅದ್ರದ್ದು 48,000 ಆಗುತ್ತೆ. ಸೊ ಇದು ಈ ಮಷೀನಲ್ಲಿ ನಾದಿರುವಂಥ ಹಿಟ್ಟನ್ನು ನಾವು ಈ ಥರ ಉಂಡೆ ಮಾಡಿಕೊಂಡು, ಇಲ್ಲಿ ಪ್ಲ್ಯಾಟ್ನರ್ ಇದೆ, ಪ್ಲ್ಯಾಟ್ನರಿಂದ ಸ್ವಲ್ಪ ಪ್ಲ್ಯಾಟ್ ಮಾಡ್ಕೋಬೇಕು. ಪ್ಲ್ಯಾಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಆಯಿಲ್ ಹಾಕ್ಬೇಕು, ಹಾಕಿ ಇದನ್ನು ಕೆಳಗಡೆ ಒಂದು ಪೇಪರ್ ಇದೆ, ಆಮೇಲೆ ಮೇಲ್ಗಡೆ ಒಂದು ಪೇಪರನ್ನು ಹಾಕಿ ಇಲ್ಲಿ ಪ್ಯಾಡಲ್ ಇದೆ, ಇಲ್ಲಿ ಈ ಪ್ಯಾಡಲನ್ನು ಪ್ರೆಸ್ ಮಾಡಿದಾಗ ಲಾರ್ಜ್ ಆಗ್ತಾ ಹೋಗುತ್ತೆ ರೊಟ್ಟಿ. ರೊಟ್ಟಿಯಲ್ಲಿ ಎಣ್ಣೆ ಯೂಸ್ ಮಾಡೋದು. ಸೊ ಇದು ಏನಕ್ಕೆಪ್ಪ ಯೂಸ್ ಮಾಡ್ತೀವಿ ಎಣ್ಣೆ ಅಂತಂದ್ರೆ, ಪೇಪರ್ಗೆ ಹಿಟ್ಟು ಮೆತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಮಾಡ್ತೀವಿ. ನಾವು ಸ್ವಲ್ಪ ಹಚ್ಚೋದ್ರಿಂದ ಅದು ನಾವು ಹಂಚ ಮೇಲೆ ಹಾಕಿದಾಗ ಬರ್ನಾಗಿ ಹೋಗ್ಬಿಡುತ್ತೆ. 3 ತಿಂಗಳವರೆಗೂ ನಾವು ರೊಟ್ಟಿ ಇಟ್ಟರು ಏನಾಗಲ್ಲ. ಈ ಮಷೀನ್ನಲ್ಲಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಅದಲ್ಲದೆ ಮೆಕ್ಕೆಜೋಳದ ರೊಟ್ಟಿ ಮತ್ತೆ ಬೇಯಿಸ್ಬೇಕಾ ಬೇರೆ ರೇಟ್ ಏನ್ರಿ ಅದು? 78,000 ಆಗುತ್ತೆ. ಅಡ್ಡಿಲ್ಲ. ಇನ್ನು ಎಲ್ಲ ಥರದ ಬೇಳೆ ಕಾಳುಗಳು, ಎಷ್ಟು ತರಹದ ಕಾಳುಗಳದಾವಲ್ರಿ, ಎಲ್ಲ ಥರದ ಕಾಳುಗಳನ್ನು ನಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅವರು. ನಾವು ಎಷ್ಟೋ ನೋಡದೇ ಇರೋವಂಥ ಕಾಳುಗಳನ್ನು ಕೂಡ ನಾವು ನೋಡಿಬಿಟ್ಟಿವಿ ಅಲ್ಲೇ. ಅದ್ರ ಜೊತೆಗೆ ಗಜನಿಂಬೆ ಆಗಿರ್ಬೋದು, ಅದ್ರ ಜೊತೆಗೆ ಎರೆಹುಳು ಗೊಬ್ಬರ ಆಗಿರ್ಬೋದು. ಎರೆಹುಳು ಗೊಬ್ಬರನ ಅವರು ಅಲ್ಲಿ ಸ್ಪಾಟಲ್ಲೇ ನಮಗೆ KG ಲೆಕ್ಕದಾಗ. ಆಮೇಲೆ ಜೀವಾಮೃತ ಹೆಂಗೆ ತಯಾರು ಮಾಡಿ, ಈಗಿನ ರೈತರು ಎಲ್ಲರೂ ಜೀವಾಮೃತ ತಯಾರು ಮಾಡೋದೆಲ್ಲ ಹೇಳ್ಕೊಡ. ಈಗಿನಂತೂ ನಿಮ್ಗೆ ಗೊತ್ತೈತಿ, ನಿಮಾಸ್ತ್ರ, ಆಮೇಲೆ ದಶಪರ್ಣಿ, ಬ್ರಹ್ಮಾಸ್ತ್ರ ಅಂತ ಇವೆಲ್ಲ ಸಾವಯವವಾಗಿ ನಾವು ರಾಸಾಯನಿಕ ಮುಕ್ತವಾಗಿ ಮಾಡೋದನ್ನು ಹೇಳ್ಕೊಡತ್ತಿದ್ರು. ನಮ್ಮ ಸಂತೋಷ್ ಅವ್ರು ಏನು ಮಾಡಿದ್ರು ಅಂದ್ರೆ, ಒಂದು ಕೊಕೊನಟ್ ಸೆಲ್ನ ರಿಮೂವ್ ಮಾಡೋರು, ಅದನ್ನು ತೆಗೆದು ಹೆಂಗೆ ಅನ್ನೋದ್ರ ಒಂದು ಮಷಿನ್ ತಂದಿದ್ರು. ಇದನ್ನು ಸಣ್ಣ ಅದನ್ನು ಪರೀಕ್ಷೆ ಮಾಡಿ ತೊಗೊಂಡೋಗ್ಬಿಟ್ರು ಅವ್ರು. ಹಂಗೆ ನಿಮಗೆ ಗೊತ್ತಿದ್ದಂಗೆ ಐತಿ, ಇವೆಲ್ಲ ಚಕ್ಲಿ ಮಾಡವು, ಒಳ್ಳು ಗಿಳ್ಳು ಸಣ್ಣ ಸಣ್ಣ ಹೊಸ್ದಾಗಿ ಬಂದವು, ಅವನ್ನೆಲ್ಲ ಇಟ್ಟಿದ್ರು. ಆಮೇಲೆ ಮಸಾಜರ್ ಅದು ಹೇಳಿದಲ್ರಿ, ಮಸಾಜ್ ಮಾಡಿ ಕುಂದುರ್ಸಿ ಮಸಾಜ್ ಮಾಡಿ ಹೆಂಗೆ ಕಾಲು ನೋವು ಮೈಕೈ ನೋವು ಅದನ್ನು ಇದು ಮಾಡಿದ್ರು. ಹುರಿದಾಗ್ಸಿ ಬೀಜ ಆಗಲಿ, ಮಹಾನಾರಾಯಣ ತೈಲ ಅಂತ, ಅದ್ರ ಬಗ್ಗೆ ಹೇಳೋದು ಬೇಡ ಬಿಡ್ರಿ, ನೋಡ್ಬೇಕ್ರಿ. ಅದನ್ನು ನೋಡಿ ಒಳಗೆ ಅಡ್ಡಾಡಿದ್ರೆ. ಆಮೇಲೆ ಸ್ನ್ಯಾಕ್ಸ್ ಮೇಕರ್ ಅಂತ ನೋಡ್ರಿಪ್ಪ, ಇದಂತೂ ಭಾರಿ ಮಷಿನ್. ಎಣ್ಣೆ ಇಲ್ದಂಗೆ ಸ್ನ್ಯಾಕ್ಸ್ ರೆಡಿ ಮಾಡೋ ಮಷಿನ್ ಇತ್ತು, 2,200 ರೂಪಾಯಿ ಇತ್ತು. ಎಲ್ಲ ರಾಗಿ ಸಂಡಿಗೆ ದರ್ಬಾರ ಬಿಡ್ರಿ, ಪುಕ್ಷಡಿ ತಿಂದು ಹೋಗೋದ್ರಿ ಎಲ್ಲರೂ. ಆಮೇಲೆ ಇವೆಲ್ಲ ಸೆಂಟ್ ಬಾಟಲ್ ಆಗಲಿ ಭಾರಿ ಚಂದಿದ್ದು, ಯಾಕಂದರೆ ಎಲ್ಲ ಏನದಾವಲ್ಲ ಇದ್ರಾಗ ರಾಸಾಯನಿಕ ಕಮ್ಮಿ, ಆಮೇಲೆ ಮನ್ಯಾಗ ಹೋಮ್ ಮೇಡ್ ಜಾಸ್ತಿ ಇವೆಲ್ಲ ಇದ್ದಿದ್ವು. ಯಾಕಂದ್ರೆ ಇವೆಲ್ಲ ಈಗಿನ ಕಾಲದಾಗ ನೋಡ್ತಿರಲ್ಲ, ಎಲ್ಲದ್ರಾಗೂ ಮಿಕ್ಸ್ ಐತೆ ರಾಸಾಯನಿಕ. ಆದಷ್ಟು ನಾವು ಹೋಮ್ ಮೇಡ್ ಯೂಸ್ ಮಾಡೋದು ಚಲೋ ರೀ. ಆಮೇಲೆ ಎಲ್ಲ ನೇರಕ್ಕೆ ಕೇಂದ್ರಗಳಿದ್ದವು,
ಆಮೇಲೆ ನಮಗೆ ಬೇಕಾದಂಥ ಪೈಪ್ಗಳಾಗಲಿ ಟಪಲೈನ್ ಆಗಲಿ, ಆಮೇಲೆ ಇಂಡಿಯನ್ ಅಮೇರಿಕನ್ ಸೀಡ್ಸ್ ಆಗಲಿ, ಅವೆಲ್ಲ ಬಂದಿದ್ದು ಫಾರಿನ್ ಸೀಡ್ಸು ಕಂಪ್ನಿಗಳು ಒಂದಿಷ್ಟು ಚೆನ್ನಾಗಿ ಇದ್ದವು. ಆಮೇಲೆ ಫಾರಿನ್ನಾಗಿ ಬೆಳೆಯೋಂಥ ಹೂವು ಗಿಡಗಳು ನಮ್ಮ ಇಂಡ್ಯಾದಾಗೆ ಬಂದದ್ದು ಎಲ್ಲ ತೋರಿಸಿದ್ರು. ಯಾಕಂದ್ರೆ ಇವು ಅಲಂಕಾರಿಕ ಗಿಡ ಅಂತ ಇರ್ತಾವಲ್ಲ ರೀ, ಅಲಂಕಾರಿಕ ಗಿಡಗಳೆಲ್ಲ ಇದ್ದವು ಅಲ್ಲಿ, ಚೆನ್ನಾಗಿದ್ದವು. ಅಲಂಕಾರಿಕ ಗಿಡಗಳು ಸಣ್ಣದಾಗಿ ಬೆಳೆವು, ದೊಡ್ಡದಾಗಿ ಬೆಳೆವು, ಟೊಮಾಟಿ ಎಲ್ಲ ಬೇರೆ ಬೇರೆ ಕಂಪ್ನಿವಾಗಲಿ, ಎಲ್ಲ ಕಂಪ್ನಿ ಈಗ ಒಂದು ಕಂಪ್ನಿ ಅನ್ನಕ್ಕೆ ಬರಲ್ಲ ರೀ. ಈ ಡ್ರಿಪ್ ಮಾಡೋ ಅಂಥ ಪೈಪ್ಗಳಾಗಲಿ, ಆಮೇಲೆ ಪ್ರತಿಯೊಂದು ಈಗ GRB ತುಪ್ಪದವರಾಗಿದ್ದರು, ಮಿಶ್ರ ಪೇಟದವರಾಗಿದ್ದರು, ಪ್ರತಿಯೊಬ್ಬರು ತಮ್ಮ ಪ್ರಾಯೋಜಕವಾಗಿ ಬಂದಿದ್ರು. ಎಲ್ಲ ಎಕ್ಸಿಸ್ಟೆನ್ಸ್ ಇರೋದು ಮತ್ತು ಹೊಸದಾಗಿ ಯಾರು ಲಾಂಚ್ ಮಾಡ್ಕೊಂಡಾರೋ ಅವರು ಕೂಡ ಬಂದಿದ್ರಿ. ಹೊಸದಾಗಿ ಲಾಂಚ್ ಮಾಡ್ಕೊಂಡವರು ಇದ್ದರ ಜೊತೆ ಕಾಂಪಿಟೇಷನ್ ಮಾಡ್ತಿದ್ರು, ಇದ್ದರು ಇನ್ನೊಂದು ಸ್ವಲ್ಪ ಆಫರ್ ಕೊಟ್ಟು ಜನರನ್ನ ಅವ್ರ ಕಡೆ ಸೆಳ್ಕೊತಿದ್ರು ರೀ. ಅದ ಒಂದು ಅಲ್ಲಿ ಒಂದು ನಮ್ಗೆ ಕಂಡು ಬಂದಂಥದ್ದು. ಆಮೇಲೆ ಪ್ರತಿಯೊಬ್ಬರು ಆಫರ್ ಕೊಡೋರಿ ಅಲ್ಲೇ. ನಾವು ಇಷ್ಟ ಫಿಕ್ಸ್ ರೇಟ್ ಅಂತ ಇಲ್ಲ, MRP ರೇಟ್ ಅಂತಿಲ್ಲ. ನಾವು ಒಂದು ಸ್ವಲ್ಪ ಏನಾರು ಬಾರ್ಗೇನ್ ಮಾಡಿದ್ರೆ 3 ಕೊಡಲ್ಲೇ 4 ಕೊಡ್ತಿದ್ದೆ. ಇದ್ರ ಬಗ್ಗೆ ಹೇಳ್ರಿ, ಏನಿದೆ ಡಿವೈಸ್? ಸರ್ ಇದಕ್ಕೆ 1 kg 10 ಕಿಲೋ ಬೀಸ್ತೈತ್ರಿ. ಅಂದಿತ್ರಿ ಅಂದ್ರೆ ಕೇಳಿ ಬರ್ತೀನಿ. ಮತ್ತೆ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಐತ್ರಿ. 35 ವರ್ಷ ಗ್ಯಾರಂಟಿ ಐತ್ರಿ. 35 ವರ್ಷ ಚೇಂಬರ್ ಗ್ಯಾರಂಟಿ ಇದೆ. 5 ವರ್ಷ ಒಳಗಿನ ಮೋಟರ್ ಗ್ಯಾರಂಟಿ ರೀ. ಮತ್ತು 1 ವರ್ಷ ಮೋಟರ್ ಪಾಸ್ ಗ್ಯಾರಂಟಿ. ಏನು ಕಾಸ್ಟ್ ಬೀಳ್ತೈತ್ರಿ ಇದು? ಇದು 18,000 ರೂಪಾಯಿ ಬೀಳ್ತದೆ ಸರ್. 35 ವರ್ಷ ಗ್ಯಾರಂಟಿ ಐತಿ. ಈ ಒಂದು ಸಾವಯವ ಕೃಷಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಡೆಲ್ಗಳನ್ನು ಮಾಡಿಟ್ಟಿದ್ದಾರೆ ರೀ ಅವರು. ಒಂದು ಕೃಷಿ ಹೊಂಡ ಯಾವ ಥರ ಮೇಂಟೈನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹಳ್ಳಿನ ಒಂದು ಕ್ರಿಯೇಟ್ ಮಾಡಿದ್ರು. ಆಮೇಲೆ ವೆರೈಟಿ ಆಗಿರೋ ಪೈಪ್ಗಳ ಕಂಪ್ನಿಗಳು ಬಂದಿದ್ರಿ, ಕಾಸ್ಟಾ ಆಗಿರ್ಬೋದು. ಅದೇ ಏನಂದ್ರೆ ಮೇನ್ ಅಂದ್ರೆ ರೈತರಿಗೆ ಬೇಕೇ ಬೇಕು, ಪೈಪ್ಗಳಿಂದ ಅವ್ರು ನಡೆಯೋದಿಲ್ಲ ಜೀವನ. ಈಗ ಹೊಲದಾಗ ನೀರು ಹಾಸೋಕ್ಕಾಗಲಿ, ನೀರಾವರಿ ಮಾಡೋಕ್ಕಾಗಲಿ ಪೈಪ್ಗಳು ಬೇಕು. ಅದಕ್ಕೆ ಎಲ್ಲ ಕಂಪ್ನಿಯವರು ಆಫರ್, ನಮ್ದು ಇಷ್ಟು ಬರ್ರಿ, ನಿಮ್ದು ಹಿಂಗೆ ಬರ್ರಿ, ನಮ್ಮ ಕ್ವಾಲಿಟಿ ಹಿಂಗೈತಿ, ನಮ್ದು ಹಿಂಗಿಲ್ಲ. ನೀರಾವರಿ ಪೈಪ್ ಆಗಲಿ, ಆಮೇಲೆ 2 ಇಂಚು 3 ಇಂಚು 10 ಇಂಚು ಎಲ್ಲ ಥರ ವಾಲ್ಸ್ ಆಗಲಿ, ಎಲ್ಲ ಥರ ಅದಕ್ಕೆ ಬೇಕಾಗಿರೋ ಸಬ್ ಪಾರ್ಟ್ಸ್ ಆಗಲಿ, ಎಲ್ಲ ಡ್ರಿಪ್ ಇರಿಗೇಷನ್ ಬಗ್ಗೆ, ಡ್ರಿಪ್ ಹೆಂಗೆ ಮಾಡಬೇಕು, ಡ್ರಿಪ್ ಮಾಡಿದ್ರೆ ಏನು ಲಾಭ ಐತಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದೇ ಹೇಳ್ತಲ್ಲ ರೀ, ಅವೆಲ್ಲ ಇದಂತೂ ಪುನಃ ಬರೋದಂತ ನಿಮ್ಗೆ ಕಂಟಿನ್ಯೂ ಕಾಣ್ತಾನೆ ಇರ್ತದೆ ಅದು. ಆಮೇಲೆ ಏನಪ್ಪ ಅಂತಂದ್ರೆ ಹೊಸ್ದಾಗಿ ಮಾಡಿರೋಂಥ ಕೆಲವು ಟೆಕ್ನಾಲಜಿಗಳು ಇವೇನಂದ್ರೆ ಡ್ರೋನಿಂದ ಇದು ಮಾಡೋದಾಗಲಿ, ಕಿಸಾನ್ ಅವ್ರದ್ದು ಕಂಪ್ನಿಯವ್ರದ್ದು ಇದು ಆ್ಯಕ್ಚುಲಿ ನೆಕ್ಸ್ಟ್ ಅಗ್ರಿ ಶೋ ಐತಂತ, ಅಲ್ಲಿ ಪುನಾದವ್ರು ಬಂದ್ರು, ನಮ್ಮ ಅಗ್ರಿ ಶೋಗೂ ಬರ್ರಿ ಅಂತ ಅಡ್ವರ್ಟೈಸ್ ಮಾಡೋದ್ರು. ಆಮೇಲೆ ಸಣ್ಣ ಮನೆಗೆ ಬೇಕಾಗಿರೋ ಯೂಸ್ ಮಾಡೋವೆಲ್ಲ ಇದ್ವು. ನೇತ್ರ ವಿಜ್ಞಾನ ಅಂದ್ರೆ ನಮ್ಮ ಕಣ್ಣಿನ ಪರೀಕ್ಷೆ ಮಾಡೋವಂಥ ಜೋಶಿಯವರು ಬಂದಿದ್ರು ಅಲ್ಲಿ. ಆಮೇಲೆ ಗೊಬ್ಬರ, ರಸಗೊಬ್ಬರ, ಪ್ರತಿಯೊಂದು ಗೊಬ್ಬರಗಳ ಕಂಪ್ನಿಗಳೇನು ತಮ್ಮ ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಇದು ರೈತ ಜಾತ್ರೆ, ರೈತರಿಂದನೇ ಆಗಿರ್ತಕ್ಕಂಥ ಜಾತ್ರೆ ನಮ್ಮ ಕೃಷಿ ಮೇಳ ಆಗಿರ್ತೈತಿ. ಸೊ ಪ್ರತಿಯೊಬ್ಬರಿಗೂ ಹೋಗಿ ನಮ್ಮದು ಹಿಂಗೈತಿ, ನಮ್ಮ ಇದನ್ನು ತೊಗೊಳ್ರಿ ಅಂತ ಹೇಳೋದಕ್ಕಿಂತ ಇಲ್ಲೇ ಎಲ್ಲರೂ ಬಂದಿರ್ತಾರೆ, ಇಲ್ಲೇ ಎಲ್ಲರಿಗೂ ನಾವು ಒಂದು ಡೆಮೋ ಕೊಟ್ಟು ನಮ್ಮ ಬಗ್ಗೆ ನಾವು ಚೆನ್ನಾಗಿ ಹೇಳ್ಕೊಂಡು ನಾವು ಬೆಳೆದಿರ್ತಕ್ಕಂಥ ಸೈಟ್ಗಳನ್ನು ವಿಸಿಟ್ ಫೋಟೋಗಳನ್ನು ತೋರಿಸಿ ಜನರಿಗೊಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು ಗೊಬ್ಬರ ಸಿಗಲಿ ಅಥವಾ ಪೆಸ್ಟಿಸೈಡ್ ಸಿಗಲಿ, ಭೂಮಿ ಯಾವ ಥರ ಹದ ಮಾಡೋದು, ಪ್ರತಿಯೊಂದು ಕಂಪ್ನಿಯವರು ನಮ್ಮ ನಂಬರ್ನ ತೊಗೊಂಡ್ರಿ. ನಮ್ಮ ನಂಬರ್ನ ತೊಗೊಂಡು ಇಲ್ರಿ ನಾವು ಹಿಂಗೆ ನಿಮ್ಮ ಸೈಟ್ಗೆ ಬಂದು ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ, ಮೊದಲು ಏನಿತ್ತು ಅದಾದಮೇಲೆ ನಮ್ಮದು ಒಂದು ಪ್ರಾಡಕ್ಟ್ ನಿಮ್ಮ ಮಣ್ಣಿಗೆ ಸೇರಿಸಿ ಹಾಕಿದ್ಮೇಲೆ ಏನಾಗಿನ ಕಾಲದಾಗ ಬೊಜ್ಜು ಕರಗಿಸೋ ಮಷಿನ್ಗಳು ಅಲ್ಲೆಲ್ಲ ಬಂದುಬಿಟ್ಟಿದ್ದು ರೀ. ನಮ್ಮ ಫ್ರೆಂಡ್ ಪುನೀತ್ ಅವರು ಕೂಡ ಒಂದು ಟ್ರಯಲ್ ಬಿಟ್ಟಿರ್ತಾರೆ, ನಾವು ನೋಡೋಣ ಅಂತಿದ್ರ ಮೇಲೆ ಹತ್ತಿ ಒಂದು ಬೊಜ್ಜು ಕರಗಿಸೋದಂದ್ರೆ ವೈಬ್ರೇಷನ್ ಆಗ್ತೈತೆ ರೀ. ಅದು ವೈಬ್ರೇಷನ್ನಾಗಿ ನಮ್ಮ ಬಾಡಿನ ಫುಲ್ ವೈಬ್ರೇಟ್ ಮಾಡ್ತಿತ್ತು. ಅದಾದಮೇಲೆ ನಾವು ಹೋಗಿರೋದು ಫಲಪುಷ್ಪ ಪ್ರದರ್ಶನಕ್ಕೆ ಹೋದ್ವಿ. ಪ್ರತಿಯೊಂದು ಥರ ವೆರೈಟಿ ಆಗಿರೋ ಗಿಡಗಳು ನೋಡಿದೀವಿ ರೀ. ಭಾರಿ ಬೊನಾನ್ಸಿ ಗಿಡಗಳು ಅಂಥೇಳಿ ಚಿಕ್ಕದಾಗಿರ್ತಾವೆ ರೀ. ಒಂದು 100-150 ಥರ ಗಿಡಗಳನ್ನು ಅವರಲ್ಲಿ ನಮ್ಗೆ ಶೋಗೆ ಇಟ್ಟಿದ್ರು. ಅದ್ರ ಜೊತೆಗೆ ಒಂದು ಫಲಪುಷ್ಪದಲ್ಲೆಲ್ಲ ಆಕೃತಿಗಳನ್ನೆಲ್ಲ ಕೆತ್ತಿದ್ರು. ಅದ್ರ ಜೊತೆಗೆ ಒಂದು ಚಿಕ್ಕದಾಗಿ ಈ ಗಿಡಗಳನ್ನು ಯಾವ ಥರ ಮೇಂಟೈನ್ ಮಾಡೋದು ಅಂತ ಹೇಳಿ ನೋಡಿದರು. ಆಮೇಲೆ ಇನ್ಸೆಕ್ಟ್ಗಳು ಅಂದ್ರೆ ನೀವು ಈ ಕೀಟಗಳು ಅಂತ ಏನು ಕರಿತೀರಲ್ಲ, ಆ ಕೀಟಗಳು ಎಷ್ಟೋ ಕೀಟಗಳು ಕಣ್ಮರೆಯಾಗ್ಯಾವು, ಎಷ್ಟೋ ಕೀಟಗಳು ಅದಾವು, ಅದ್ರ ಬಗ್ಗೆ ಅದು ಯಾವ ಥರ ಅದಾವು ಅಂತ ನಾವು ಅದನ್ನು ನೋಡಿರ್ತೀವಿ. ಬಟ್ ಇದೇ ಕೀಟಕ್ಕೆ ಇದನ್ನ ಅಂತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಆ ಪ್ರತಿಯೊಂದು ಕೀಟದ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ರು. ಆ ಕೀಟ ಮನುಷ್ಯರಿಗೆ ಯಾವ ಥರ ಹೆಲ್ಪ್ ಆಗ್ತೈತಿ, ಯಾವ ಥರ ಬೆಳೆಗಳಿಗೆ ಅದು ಹಾನಿ ಮಾಡ್ತೈತಿ, ವಿಸ್ಮಯಕಾರಿ ಕೀಟಗಳ ಪ್ರಪಂಚ ಅಂತಲೇ ಒಂದು ದೊಡ್ಡ ರೂಮ್ ಒಳಗೆ ಅವರು
ನಮಸ್ಕಾರ ಎಲ್ಲರಿಗೂ ಎಲ್ಲ ಕೃಷಿ ಮೇಳ ನಾವು ನಿಮಗೆ ತೋರಿಸಿದ್ವಿ. ಕೃಷಿ ಮೇಳದೆಲ್ಲ ಜರ್ನಿ ನಿಮಗೆ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಕೃಷಿ ಮೇಳ ಬಗ್ಗೆ ಏನು ಅನ್ನಿಸ್ತು, ಆಮೇಲೆ ರೈತರ ಬಗ್ಗೆ ಏನಾರು ಇದ್ದರೆ ನಿಮ್ಗೆ ಕಮೆಂಟ್ ಮಾಡಿರಿ.